ಪರಿಣಾಮವನ್ನ ಅಥವಾ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ಲಾಸ್ಟ್ ಕ್ಲಾಸಲ್ಲಿ ಏನ್ ಮಾಡಿದ್ವಿ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನ, ಜೌಲನ ನಿಯಮವನ್ನ ಅಭ್ಯಾಸ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಲೆಕ್ಕಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಮಿಡಲ್ ಇರುವಂತಹ ಒಂದಷ್ಟು ಲೆಕ್ಕಗಳನ್ನ ಮತ್ತು ಟೆಕ್ಸ್ಟ್ ಬುಕ್ ಅಲ್ಲಿ ಬಿಡಿಸಿರುವಂತಹ ಒಂದಷ್ಟು ಲೆಕ್ಕಗಳನ್ನು ಬಿಡಿಸೋಣ. ಅದಕ್ಕಿಂತ ಮುಂಚೆ ನಾವೇನ್ ಅಭ್ಯಾಸ ಮಾಡೋಣಪ್ಪ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳನ್ನ ಅಭ್ಯಾಸ ಮಾಡೋಣ. ಹೌದಾ? ಹಾಗಾದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳನ್ನ ನೋಡೋಕ್ಕಿಂತ ಮುಂಚೆ ನಾವು ಒಂದು ಮಂಡಲ ಇದೆ ಅಥವಾ ಒಂದು ವಾಹಕದ ತಂತಿ ಇದೆ. ಆ ವಾಹಕದ ತಂತಿಯಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣ ವಿದ್ಯುತ್ ಪ್ರವಾಹದ ಅನಿವಾರ್ಯ ಪರಿಣಾಮ, ಬೇರೆ ಪರ್ಯಾಯನೇ ಇಲ್ಲ, ಉಂಟಾಗೋದೇ ಅದು ಅನಿವಾರ್ಯ ಪರಿಣಾಮ. ಒಂದು ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಂದ್ರೆ ರೋಧ ಉಂಟಾಗ್ತದೆ, ರೋಧ ಉಂಟಾದ್ರೆ ಉಷ್ಣ, ಇದು ಅನಿವಾರ್ಯ. ಹೌದಾ? ಬೇರೆ ಆಪ್ಷನ್ ಇಲ್ಲ. ಕೆಲವು ಸಲ ಹೆಂಗ ಅನಿಸ್ತದೆ ಅಂದ್ರೆ ನಮ್ಗೆ ಈ ಮಂಡಲದಲ್ಲಿ ಉಂಟಾಗುವಂತ ಉಷ್ಣ ಅನಪೇಕ್ಷಣೀಯ. ಹೌದು, ಯಾಕೆ ಅನಪೇಕ್ಷಣೀಯಪ್ಪ ಅಂದ್ರೆ ಹೆಚ್ಚು ವಿದ್ಯುತ್ ವ್ಯಯ ಆಗ್ಲಿಕ್ಕೆ, ವಿದ್ಯುತ್ ಶಕ್ತಿ ವ್ಯಯ ಆಗ್ಲಿಕ್ಕೆ ಕಾರಣ ಆಗ್ತದೆ. ಹೌದಾ? ಪಾಠ ಹೇಳ್ಬೇಕಾದ್ರೆ ನಾನು ಹೇಳಿದ್ದೀನಿ, ಬಹಳ ದೂರಗಳಿಂದ ವಿದ್ಯುತ್ತನ್ನ ಸರಬರಾಜು ಮಾಡ್ಬೇಕಾದ್ರೆ ಪ್ರತಿಶತ 40%, ಪ್ರತಿಶತ 30% ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ ವ್ಯಯ ಆಗ್ತದೆ. ಯಾವ ರೂಪದಲ್ಲಿ? ರೋಧ ಮತ್ತು ಉಷ್ಣ ರೂಪದಲ್ಲಿ. ಅದಕ್ಕೆ ಒಂದೊಂದ್ಸಲ ಏನಾಗ್ತದೆ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅನುಪಯುಕ್ತವಾಗಿದೆ, ನಮ್ಗೆ ಬಹಳ ಸಮಸ್ಯೆಯನ್ನು ತಂದೊಡ್ಡದ ಅಂತ ಅನಿಸ್ತದೆ. ಅನಪೇಕ್ಷಣೀಯ ಅಲ್ವಾ? ಆದ್ರೆ ಅನಿವಾರ್ಯ, ಬೇರೆ ಆಪ್ಷನ್ ಇಲ್ಲ, ಅದು ಉಂಟಾಗುವುದೇ. ಹೌದಾ? ಅದಕ್ಕೆ ನಾವು ಪರ್ಯಾಯವಾಗಿ ಇನ್ನೂ ಕೂಡ ಯಾವ ಸಾಧನವನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದು? 0% ರೋಧವನ್ನು ಹೊಂದಿದಂತ ಅತ್ಯಂತ ಕಡಿಮೆ ಉಷ್ಣವನ್ನು ಉಂಟು ಮಾಡತಕ್ಕಂಥ ಚಿನ್ನ, ಬೆಳ್ಳಿ ಬಳಸಬಹುದು, ಆದ್ರೆ ಏನು ತುಂಬಾ ಬೆಲೆ ಬಾಳ್ತಾವೆ. ಅದಕ್ಕೆ ಸದ್ಯಕ್ಕೆ ಅನುಪಯುಕ್ತ ಅಂದ್ರೂ ಅನಿವಾರ್ಯ, ಅನುಪಯುಕ್ತ ಅಂದ್ರೂ ಅನಪೇಕ್ಷಣೀಯ ಅಂದ್ರೂ ಅನಿವಾರ್ಯ. ಇನ್ನ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳನ್ನು ನೋಡೋದಾದ್ರೆ ಒಂದಷ್ಟು ಪ್ರಾಯೋಗಿಕ ಅನ್ವಯಗಳು ಇದಾವೆ. ನಮ್ಮ ನಿತ್ಯ ಜೀವನದಲ್ಲಿ ಏನ್ ಮಾಡ್ತಾವ ಅಂದ್ರೆ ವಿದ್ಯುತ್ ಪ್ರವಾಹದಿಂದ ಉಂಟಾಗುವಂತ ಉಷ್ಣ ಕೆಲವು ಉಪಯೋಗಗಳನ್ನು ನಮಗೆ ಮಾಡಿಕೊಡ್ತದೆ. ಅಂತಹ ಉಪಯೋಗಗಳಲ್ಲಿ ಹೌದಾ ಉಪಯುಕ್ತವಾದ ಕೆಲಸ ಏನ್ ಮಾಡಿಕೊಡ್ತಾವ ಅಂತಹ ಉಪಕರಣಗಳಲ್ಲಿ ಅಥವಾ ಸಾಧನಗಳಲ್ಲಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇರಬಹುದು, ವಿದ್ಯುತ್ ಒಲೆ ಇರಬಹುದು, ವಿದ್ಯುತ್ ಹೀಟರ್ ಇರಬಹುದು, ಅಥವಾ ವಿದ್ಯುತ್ ಕೆಟಲ್ ಇರಬಹುದು, ಚಹಾ ಕಾಫಿ ಕಾಯಿಸ್ಲಿಕ್ಕೆ ಬಳಸುವಂತ ವಿದ್ಯುತ್ ಕೆಟಲ್. ಇವುಗಳೆಲ್ಲ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡತಕ್ಕಂತ ಸಾಧನಗಳು. ಹಂಗಾದ್ರೆ ಇವೇನ್ ಮಾಡ್ತಾವ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ನಮಗೆ ಉಪಯುಕ್ತ ಕೆಲಸವಾಗಿ ಯಾವ ರೂಪದಲ್ಲಿ? ಉಷ್ಣ ರೂಪದಲ್ಲಿ ಮಾರ್ಪಡಿಸುವಂತ ಕೆಲಸವನ್ನ ಏನ್ ಮಾಡ್ತಾವ. ಹಾಗಾದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳನ್ನು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮುಖ್ಯವಾಗಿ ಏನಿದಾವ ಅಂದ್ರೆ ಈ ಎರಡು ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳಿದಾವ. ಹೌದಾ? ಜೌಲನ ನಿಯಮನು ಪ್ರಾಯೋಗಿಕ ಅನ್ವಯನ. ಹಾಗಾದ್ರೆ ಮೊದಲನೇದೇನಪ್ಪಾ ಅಂದ್ರೆ ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮವನ್ನ ಬಳಸ್ಕೊಂಡು ಹೌದಾ ವಿದ್ಯುತ್ ಬಲ್ಬ್ ಬೆಳಕನ್ನ ಉತ್ಪಾದಿಸ್ಲಿಕ್ಕೆ ಬಳಸ್ತೀವಿ. ವಿದ್ಯುತ್ ಬಲ್ಬ್ ನಲ್ಲಿ ಬೆಳಕನ್ನ ಉತ್ಪಾದಿಸ್ಲಿಕ್ಕೆ ಏನ್ ಮಾಡ್ತೀವಿ? ಬಳಸ್ತೀವಿ. ಹಾಗಾದ್ರೆ ವಿದ್ಯುತ್ ಬಲ್ಬ್ ಯಾವ ವಿದ್ಯುತ್ ಬಲ್ಬ್? ಹೌದಾ? ಟಂಗ್ಸ್ಟನ್ ಬಲ್ಬ್. ಹೌದಾ? ಯಾವ ಬಲ್ಬ್? ಟಂಗ್ಸ್ಟನ್ ಬಲ್ಬ್. ಇನ್ನ ಇಲ್ಲಿ ಟಂಗ್ಸ್ಟನ್ ಬಲ್ಬ್ ಅಲ್ಲಿ ಏನ್ ತಂತು ಇರ್ತದಲ್ಲ, ಆ ತಂತು 3380 ಡಿಗ್ರಿ ಸೆಲ್ಸಿಯಸ್ ದ್ರವಣ ಬಿಂದುವನ್ನ ಹೊಂದಿದ್ದು. 3380 ಡಿಗ್ರಿ ಸೆಲ್ಸಿಯಸ್ ದ್ರವಣ ಬಿಂದು ಅಂದ್ರೆ ಏನು? ಅತ್ಯಂತ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿದ್ದು. ಏನು ರೋಧದ ಮೂಲಕ ಉಷ್ಣ ಉಂಟಾಗ್ತದಲ್ಲ ತಂತುವಿನಲ್ಲಿ, ಅದೆಲ್ಲ ಹಿಡಿದಿಟ್ಕೊಳ್ಳಲ್ಪಡ್ತದ, ಹೊರ ಹಾಕಲ್ಪಡೋದಿಲ್ಲ, ಹಿಡಿದಿಟ್ಕೊಳ್ಳಲ್ಪಡ್ತದ. ಅದಕ್ಕೆ ತಂತುವಿನಲ್ಲೇ ತಾಪ ತುಂಬಾ ಹೆಚ್ಚಾಗಿ ಎಷ್ಟು 3380 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪ ಹೆಚ್ಚಾಗಿ ಅದೇನ್ ಮಾಡ್ತದೆ ಅಂದ್ರೆ ಬೆಳಕನ್ನ ಹೊರಸೂಸ್ಲಿಕ್ಕೆ ಪ್ರಾರಂಭಿಸ್ತದೆ. ಹಾಗಾದ್ರೆ ಇದೇನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯ. ಇಲ್ಲಿ ಟಂಗ್ಸ್ಟನ್ ಬಲ್ಬ್ ಅನ್ನ ಯಾಕೆ ಆಯ್ದುಕೊಂಡ್ರಂದ್ರೆ ಹೌದಾ ಟಂಗ್ಸ್ಟನ್ ಬಲ್ಬ್ ಅಲ್ಲಿ ಏನು ನಾವು ಟಂಗ್ಸ್ಟನ್ ತಂತುವನ್ನು ಬಳಸ್ತಿಲ್ಲ, ಆ ತಂತು ಹೆಚ್ಚು ರೋಧವನ್ನು ಮಾಡುತ್ತದೆ, ಹೆಚ್ಚು ಉಷ್ಣವನ್ನ, ಅತ್ಯಂತ ಹೆಚ್ಚು ತಾಪದಲ್ಲೂ ದ್ರವ ರೂಪಕ್ಕೆ ಬರೋದಿಲ್ಲ, ಅತ್ಯಂತ ಹೆಚ್ಚು ತಾಪದಲ್ಲೂ ಕೂಡ ಏನಾಗಲ್ಲ ದ್ರವ ರೂಪಕ್ಕೆ ಬರೋದಿಲ್ಲ, ಪ್ರಬಲ ದ್ರವಣ ಬಿಂದುವನ್ನ ಹೊಂದಿದೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಟಂಗ್ಸ್ಟನ್ ತಂತುವನ್ನ ಬಳಸ್ತೀವಿ. ಆಮೇಲೆ ಹೆಚ್ಚು ಉಷ್ಣವನ್ನ ತನ್ನಲ್ಲಿ ಹಿಡಿದಿಟ್ಕೊಂಡು ಏನ್ ಮಾಡ್ತದ ಅಂದ್ರೆ ಬೆಳಕನ್ನ ಉತ್ಸರ್ಜಿಸುವಂತ ಕೆಲಸ ಮಾಡ್ತದ. ಇನ್ನ ಟಂಗ್ಸ್ಟನ್ ಬಲ್ಬ್ ನಲ್ಲಿ
ಹೆಚ್ಚು ವಿದ್ಯುತ್ ಶಕ್ತಿ ಇದ್ದದ್ದು ಶಾಖ ಶಕ್ತಿ ರೂಪವನ್ನು ಹೊಂದದ, ಆದ್ರೆ ಸ್ವಲ್ಪ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ನಮಗೆ ಬೆಳಕನ್ನ ಹೊರಸೂಸುವಂತ ಕೆಲಸ ಯಾವ್ದು ಮಾಡ್ತದ ಅಂದ್ರ ವಿದ್ಯುತ್ ಬಲ್ಬ್ ನಲ್ಲಿರುವಂತಹ ತಂತು. ಇದು ಮೊದಲನೇ ಪ್ರಾಯೋಗಿಕ ಅನ್ವಯ. ಏನ್ ಮೊದಲನೇ ಪ್ರಾಯೋಗಿಕ ಅನ್ವಯ? ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮವನ್ನ ವಿದ್ಯುತ್ ಬಲ್ಬ್ ನಲ್ಲಿ ಬೆಳಕನ್ನ ಉತ್ಪಾದಿಸ್ಲಿಕ್ಕೆ ಬಳಸ್ತೀವಿ. ಹೌದಾ? ಇನ್ನು ಎರಡನೇದು ಜ್ವಲನ ತಾಪದ ಇನ್ನೊಂದು ಸಾಮಾನ್ಯ ಉಪಯೋಗ. ಜ್ವಲನ ತಾಪ ಅಂತ ಕೂಡ ಕರೀಬಹುದು, ಅಥವಾ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯ ಅಂತ ಕೂಡ ಕರೀಬಹುದು. ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವಂತಹ ಫ್ಯೂಸ್ಗಳು. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವಂತಹ ಫ್ಯೂಸ್ಗಳು. ನಾವ್ ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ಏನ್ ಮಾಡಿದೀವಿ ಅಂದ್ರೆ ಒಂದು ಮಂಡಲದಲ್ಲಿ ಒಂದು ವಾಹಕದ ತಂತಿ ಇರ್ತದ. ವಾಹಕದ ತಂತಿ ನಾವು ವಿದ್ಯುತ್ನ ಸಂಪರ್ಕವನ್ನು ಏರ್ಪಡಿಸಿರ್ತೀವಿ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ಏನಾಗಿತ್ತು ಅಂದ್ರೆ ಎರಡು ತಂತಿಗಳು ಇರ್ತಾವ. ಒಂದು ಸವಿದ್ಯುತ್ ವಾಹಕ ತಂತಿ ಇರ್ತದ, ಇನ್ನೊಂದು ತಟಸ್ಥ ವಿದ್ಯುತ್ ವಾಹಕ ತಂತಿ ಇರ್ತದ ಅಂತ ಹೇಳಿದೀನಿ. ಸವಿದ್ಯುತ್ ವಾಹಕ ತಂತಿ ವಿದ್ಯುತ್ ಪ್ರವಾಹ ಉಂಟಾಗ್ತಿರ್ತದ. ವಿದ್ಯುತ್ ಪ್ರವಾಹ ಕೆಲವು ಸಲ ಏನಾಗ್ತದಂದ್ರ ಮಳೆ, ಸಿಡಿಲು ಅಥವಾ ಟ್ರಾನ್ಸ್ಫಾರ್ಮರ್ ನಲ್ಲಿ ಏನೋ ಸಮಸ್ಯೆ ಉಂಟಾಗಿದ್ದಕ್ಕಾಗಿ ಮನೆಗೆ ಸರಬರಾಜಾಗುವಂತ ವಿದ್ಯುತ್ ಪ್ರವಾಹದ ಪ್ರಮಾಣ ಮಂಡಲದಲ್ಲಿ, ಗೃಹ ವಿದ್ಯುತ್ ಮಂಡಲದಲ್ಲಿ ಒಮ್ಮಿಂದೊಮ್ಮೆ ಹೆಚ್ಚಾಗ್ಬಿಡ್ತದೆ. ಒಮ್ಮಿಂದೊಮ್ಮೆ ಹೆಚ್ಚಾದಾಗ ಗೃಹ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಕೆಲವು ಉಪಕರಣಗಳು ಹಾಳಾಗುವಂತ ಸಾಧ್ಯತೆ ಇರ್ತದ. ಅದಕ್ಕೆ ಆ ಉಪಕರಣಗಳು ಹಾಳಾಗಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಫ್ಯೂಸ್ ಅನ್ನು ಬಳಸ್ತೀವಿ. ಫ್ಯೂಸ್ ಅನ್ನು. ಇನ್ನ ಫ್ಯೂಸ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ ಲೋಹ ಮತ್ತು ಮಿಶ್ರಲೋಹಗಳು, ಅಥವಾ ಮಿಶ್ರಲೋಹಗಳನ್ನ ಬಳಸಿ ತಯಾರಿಸಿರ್ತಾರ. ಎಂತಹ ಲೋಹ ಮತ್ತು ಮಿಶ್ರಲೋಹ ಅಂದ್ರೆ ಸೂಕ್ತವಾದ ಕರಗುವ ಬಿಂದುವನ್ನ ಹೊಂದಿದಂತಹ ಲೋಹ ಅಥವಾ ಮಿಶ್ರಲೋಹವನ್ನ ಆಯ್ಕೆ ಮಾಡಿಕೊಂಡು ಏನ್ ಮಾಡಿರ್ತಾರಂದ್ರೆ ಫ್ಯೂಸ್ ಗಳನ್ನ ತಯಾರಿಸಿರ್ತಾರೆ. ಹಾಗಾದ್ರೆ ಸರ್ ಫ್ಯೂಸ್ ಹೇಗೆ ವಿದ್ಯುತ್ ಉಪಕರಣಗಳನ್ನ ರಕ್ಷಿಸ್ತದ? ಅಂದ್ರೆ ಫಾರ್ ಎಕ್ಸಾಂಪಲ್ ಇದೊಂದು ಸವಿದ್ಯುತ್ ವಾಹಕ ತಂತಿ ಇದೆ. ಇಲ್ಲಿ ಏನ್ ಮಾಡಿದೆ ಅಂದ್ರೆ ಫ್ಯೂಸ್ ಅನ್ನ ಅಳವಡಿಸಿದೀವಿ ಅಂತ ಇಟ್ಕೊಡ್ರಿ. ಹಾಗಾದ್ರೆ ವಿದ್ಯುತ್ ಪ್ರವಾಹ ಒಮ್ಮೆ ಮಂಡಲದಲ್ಲಿ ಹೆಚ್ಚಾಯ್ತಂದ್ರೆ ಹೌದಾ, ಈ ತಂತಿ ಏನಿರ್ತದಲ್ಲ ಫ್ಯೂಸ್ ನ ತಂತು, ಹೌದಾ, ಅದನ್ನ ಲೋಹ ಅಥವಾ ಮಿಶ್ರಲೋಹವನ್ನ ಬಳಸಿ ತಯಾರಿಸಿರ್ತೀವಿ. ಆ ತಂತು ಕರಗಿಬಿಡ್ತದ. ಕರೆಕ್ಟ್ ಏನಾಗ್ತದೆ ಸವಿದ್ಯುತ್ ವಾಹಕ ತಂತಿಯ ಕನೆಕ್ಷನ್ ಕಟ್ ಮಾಡಿಬಿಡ್ತದೆ, ಮಂಡಲವನ್ನ ಅಪೂರ್ಣಗೊಳಿಸ್ತದೆ. ಹಾಗಾದ್ರೆ ಹೆಚ್ಚು ವಿದ್ಯುತ್ ಪ್ರವಾಹ ಏನು ಉಪಕರಣಗಳಿಗೆ ಸಾಗಿಸಬೇಕಾಗಿತ್ತಲ್ಲ, ಅದು ಒಂದು ಟಿವಿನೇ ಇರ್ಬೋದು, ರೇಡಿಯೋನೇ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ಇಂತಹ ಉಪಕರಣಗಳಿಗೆ ಏನ್ ಹೆಚ್ಚಿನ ವಿದ್ಯುತ್ ಪ್ರವಾಹ ಹೋಗಿ ಹಾನಿ ಉಂಟಾಗಬೇಕಾಗಿತ್ತಲ್ಲ, ಅಂತ ಹಾನಿಯನ್ನ ಆ ಫ್ಯೂಸ್ ನ ತಂತು, ಸೂಕ್ತ ಕರಗುವ ಬಿಂದು ಅಂತ ಹೇಳಿದೆ ನಾನು, ಆ ಫ್ಯೂಸ್ ನ ತಂತು ಕರಗುವುದರ ಮೂಲಕ ವಿದ್ಯುತ್ ಪ್ರವಾಹವನ್ನೇ ಕಡಿತಗೊಳಿಸ್ತದ. ಇದರಿಂದ ಮನೆಯಲ್ಲಿರುವಂತಹ ವಿದ್ಯುತ್ ಉಪಕರಣಗಳು ತಪ್ತದ. ಮ್ಯಾಕ್ಸಿಮಮ್ ಆಗಿ ಏನಪ್ಪಾ ಅಂದ್ರೆ ಈ ಫ್ಯೂಸ್ ನ ತಂತಿಗಳನ್ನ ನಾವು ಕೆಲವು ಸಲ ಏನ್ ಮಾಡ್ತೀವಿ ಅಂದ್ರೆ ಹೆಚ್ಚು ವಿದ್ಯುತ್ ಪ್ರವಾಹ ಇರುವಂತಹ ಶಕ್ತಿ ಮಂಡಲಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತಾಮ್ರದ ತಂತಿಗಳನ್ನ ಬಳಸ್ತೀವಿ. ಕೆಲವು ಸಲ ಹಳ್ಳಿಯ ಜನರು ಕಬ್ಬಿಣ ಬಳಸಬಾರ್ದು, ಆದ್ರೆ ಕಬ್ಬಿಣವನ್ನು ಬಳಸ್ತಾರ. ಆಮೇಲೆ ಸೀಸದ ತಂತಿಯನ್ನು ಬಳಸ್ತಾರ. ಆದ್ರೆ ಮನೆಯಲ್ಲಿ ನಾವು ಬಳಸುವಂತಹ ಏನ್ ಫ್ಯೂಸ್ ಇದೆ ಅದು ಮಿಶ್ರಲೋಹದಿಂದ ತಯಾರಿಸಲ್ಪಟ್ಟಿರ್ತದ. ಮಿಶ್ರಲೋಹ ಯಾವ್ದ್ರ ಮಿಶ್ರಲೋಹಪ್ಪ ಅಂದ್ರೆ ಸೀಸ ಮತ್ತು ತವರ. ಯಾವ್ದು ಮಿಶ್ರಲೋಹ? ಸೀಸ ಮತ್ತು ತವರದಿಂದ ತಯಾರಿಸಲ್ಪಟ್ಟಂತಹ ಏನ್ ತಂತು ಇರ್ತದ ಅದನ್ನ ಫ್ಯೂಸ್ ಅಲ್ಲಿ ಬಳಸಿರ್ತೀವಿ. ಅದು ವಿದ್ಯುತ್ ಪ್ರವಾಹ ಅನುಗುಣವಾಗಿ ಬೇರೆ ಬೇರೆ ಫ್ಯೂಸ್ ಗಳು ಇರ್ತಾವ. 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್, ಹಿಂಗ ಬೇರೆ ಬೇರೆ ಇರ್ತಾವ. ಅಂದ್ರೆ ಫ್ಯೂಸ್ ಗಳು ಇರ್ತಾವ. ನಾವು ಒಂದು ಮಂಡಲದಲ್ಲಿ, ಗೃಹ ವಿದ್ಯುತ್ ಮಂಡಲದಲ್ಲಿ ಮತ್ತೆ ನಾವು ಚಿಕ್ಕ ಚಿಕ್ಕ ಮಂಡಲಗಳಾಗಿ ವರ್ಗೀಕರಿಸುತ್ತೀವಿ. ಆ ಮಂಡಲಗಳಲ್ಲಿ ಎಷ್ಟು ಅವಶ್ಯಕತೆ ಇದೆ ವಿದ್ಯುತ್ ಪ್ರವಾಹ, ಅದಕ್ಕಿಂತ ಹೆಚ್ಚು ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಂದ್ರೆ ಕರಗ್ಬಿಟ್ಟು ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸ್ತಾವ. ಹಾಗಾದ್ರೆ ಗೃಹ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಫ್ಯೂಸ್ ನ ತಂತುಗಳು ಸೀಸ ಮತ್ತು ತವರದಿಂದ ತಯಾರಿಸಿರ್ತೀವಿ. ಸಾಮಾನ್ಯವಾಗಿ ಬಳಸುವಂತಹ ಫ್ಯೂಸ್ ನ ತಂತಿಗಳು ತಾಮ್ರದಿಂದನೂ ಮಾಡಲ್ಪಟ್ಟಿರ್ತಾವ, ಸೀಸದಿಂದನೂ ಮಾಡಲ್ಪಟ್ಟಿರ್ತಾವ, ಕೆಲವು ಸಲ ಕಬ್ಬಿಣದಿಂದನೂ ಮಾಡಲ್ಪಟ್ಟಿರ್ತಾವ. ಕಬ್ಬಿಣ ಅತ್ಯಂತ ಹೆಚ್ಚು ರೋಧವನ್ನು ಹೊಂದಿರುವಂತಹ ವಸ್ತು, ಅದ ವಿದ್ಯುತ್ ಅನ್ನು ವ್ಯಯಿಸ್ತದ, ಅಷ್ಟು ವೇಗವಾಗಿ ಕರಗುವುದಿಲ್ಲ. ಇದು ನೆನಪಿರಲಿ. ಹೌದಾ? ಹಾಗಾದ್ರೆ ಇಷ್ಟು ಏನಪ್ಪಾ ಅಂದ್ರೆ ಫ್ಯೂಸ್ ನ ಬಗ್ಗೆ. ಫ್ಯೂಸ್ ಕೂಡ ಏನು? ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯ. ಇನ್ನ ಒಂದು ಎಕ್ಸಾಂಪಲ್ ತಗೊಂಡು ನಾನೇನ್ ಹೇಳಿದೆ ಅಂದ್ರೆ ಗೃಹ ವಿದ್ಯುತ್ ಮಂಡಲದಲ್ಲಿ 1 ಆಂಪಿಯರ್ ನ ಫ್ಯೂಸ್ ಗಳನ್ನ ಬಳಸ್ತೀವಿ, 2 ಆಂಪಿಯರ್ದು,
3 ಆಂಪಿಯರ್ದು, 5 ಆಂಪಿಯರ್ದು, ಆಮೇಲೆ 10 ಆಂಪಿಯರ್ನ ಫ್ಯೂಸ್ಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. 10 ಆಂಪಿಯರ್ ಮತ್ತು 5 ಆಂಪಿಯರ್ಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಶಕ್ತಿ ಮಂಡಲಗಳು ಅಂತ ಬರ್ತಾವ, ಪವರ್ ಸರ್ಕ್ಯೂಟ್ಸ್, ಅಲ್ಲಿ ಮಾತ್ರ ಬಳಸ್ತೀವಿ. ಇನ್ನ ನಿಮ್ಮ ಮನೆಯಲ್ಲಿರುವಂತ ಸಣ್ಣ ಸಣ್ಣ ಏನ್ ಬೋರ್ಡ್ಸ್ ಇರ್ತಾವಲ್ಲ, ಬಲ್ಬ್ ಕನೆಕ್ಷನ್ ಹೊಂದಿದ್ದು, ಫ್ಯಾನ್ಗೆ ಕನೆಕ್ಷನ್ ಹೊಂದಿದ್ದು, ಟಿವಿ ಕನೆಕ್ಷನ್ ಹೊಂದಿದ್ದು, ಅಲ್ಲಿ 1, 2, 3 ಆಂಪಿಯರ್ನ ಫ್ಯೂಸ್ಗಳನ್ನ ಬಳಸಿರ್ತೀವಿ. ಫಾರ್ ಎಕ್ಸಾಂಪಲ್ ಕೊಟ್ಟೆ ನಾನು ಹೇಳ್ತೀನಿ. ಯಾವುದಕ್ಕೆ? 5 ಆಂಪಿಯರ್ಗೆ ಒಂದು ಇಸ್ತ್ರಿ ಪೆಟ್ಟಿಗೆ ಇದೆ. ಆ ಇಸ್ತ್ರಿ ಪೆಟ್ಟಿಗೆ ಏನ್ ಮಾಡ್ತದಪ್ಪ ಅಂದ್ರೆ, ಇಸ್ತ್ರಿ ಪೆಟ್ಟಿಗೆ ಏನಪ್ಪಾ ಅಂದ್ರೆ 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನ ಬಳಸ್ಕೊಂಡು ಕೆಲಸ ಮಾಡ್ತದ ಅಂತ ಇಟ್ಕೊಳ್ಳೋಣ. 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನ ಬಳಸ್ಕೊಂಡು ಕೆಲಸ ಮಾಡ್ತದ. ಅದರ ಮೂಲಕ ಗೃಹ ವಿದ್ಯುತ್ ಮಂಡಲ, ಹೌದಾ, 220 ವೋಲ್ಟ್ ಏನಾಗ್ತಾ ಇದೆ ಅಂದ್ರೆ ವಿಭವಾಂತರ ಉಂಟಾಗ್ತಾ ಇದೆ. ಹಂಗಾದ್ರೆ ಏನು, ಈ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಉಂಟಾಗುವಂತ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ 4.54 ಆಂಪಿಯರ್. 4.54 ಆಂಪಿಯರ್. ನೋಡ್ರಿ, ಇನ್ನು 1 ಕಿಲೋವ್ಯಾಟ್ ನ ಇಸ್ತ್ರಿ ಪೆಟ್ಟಿಗೆ ಇದೆ, 220 ವೋಲ್ಟ್ ವಿಭವಾಂತರವನ್ನ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಹಾಯಿಸ್ತಾ ಇದೀವಿ. ಅವಾಗ ಅಲ್ಲಿ ಉಂಟಾಗುವಂತ ವಿದ್ಯುತ್ ಪ್ರವಾಹ ಎಷ್ಟಿದೆ ಅಂದ್ರೆ 4.54 ಆಂಪಿಯರ್ ಇದೆ. ಹಾಗಾದ್ರೆ ನಾವು ಇಲ್ಲೇನಾದ್ರೂ 3 ಆಂಪಿಯರ್ನ ಫ್ಯೂಸ್ ಅನ್ನ ಬಳಸಿದೀವಿ ಅಂದ್ರೆ ನಾವು ಇಸ್ತ್ರಿ ಪೆಟ್ಟಿಗೆ ಇಸ್ತ್ರಿ ಮಾಡ್ಲಿಕ್ಕೆ ಕಾಯೋದಕ್ಕಿಂತ ಮುಂಚೆನೆ ತಂತು ಕಟ್ ಆಗ್ತದೆ. ಹಾಗಾದ್ರೆ ಅಲ್ಲಿ 3 ಆಂಪಿಯರ್ನ ಬಳಸೋಕ್ ಸಾಧ್ಯ ಇಲ್ಲ. ಅಲ್ಲಿ ಏನ್ ಮಾಡ್ತೀವಿ, 5 ಆಂಪಿಯರ್ನ ಫ್ಯೂಸ್ ಅನ್ನ ಬಳಸ್ತೀವಿ. ಯಾಕೆ 5 ಆಂಪಿಯರ್? 4.54 ಆಂಪಿಯರ್ ಪ್ರವಾಹ ಉಂಟಾಗ್ತಾ ಇದೆ. ಅಪ್ಪಿತಪ್ಪಿ ಇಸ್ತ್ರಿ ಪೆಟ್ಟಿಗೆಯಲ್ಲಿ 5 ಆಂಪಿಯರ್ಗಿಂತ ಹೆಚ್ಚು ವಿದ್ಯುತ್ ಪ್ರವಾಹ ಉಂಟಾದ್ರೆ ಅದು ಅಪಘಾತ ಸಂಭವಿಸಲಿಕ್ಕೆ ಕಾರಣ ಆಗ್ಬೋದು. ಆವಾಗ ಏನಾಗ್ತದೆ, ತಂತು ಕಟ್ ಆಗ್ತದೆ. ಈ ರೀತಿಯಾಗಿ ನೀರು ಕಾಯಿಸುವಂತ ಏನ್ ಯಂತ್ರಗಳು ಇರ್ತಾವ, ಅಲ್ಲಿ 10 ಆಂಪಿಯರ್ ವರೆಗೆ ನೀರು ಕಾಯಿಸುವಂತ ಯಂತ್ರಗಳು, ಮೈಕ್ರೋವೇವ್ ಓವನ್ಗಳು, ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ 10 ಆಂಪಿಯರ್ ವರೆಗೂ ನಾವೇನ್ ಮಾಡ್ತೀವಿ ಅಂದ್ರೆ ಫ್ಯೂಸ್ ಗಳನ್ನ ಬಳಸ್ತೀವಿ. ಇಷ್ಟು ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ಇನ್ನ ನಾನು ಹೇಳ್ದಂಗ ಲೆಕ್ಕಗಳನ್ನ ಕೆಲವೊಂದು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಯಾವ್ದ್ರ ಬಗ್ಗೆ ಲೆಕ್ಕಗಳನ್ನ ತಿಳ್ಕೊಬೇಕಂದ್ರೆ ಜೌಲನ್ನ ಉಷ್ಣೋತ್ಪಾದನಾ ಪರಿಣಾಮ, ಬೇರೇನೂ ಅಲ್ಲ, ಅದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮನೇ ಜೌಲ್ನ. ಅದಕ್ಕೆ ಸಂಬಂಧಿಸಿದಂತ ಲೆಕ್ಕಗಳು ಯಾವುದು? ಸೂತ್ರ ಏನು? H=I²RT. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಲೆಕ್ಕಗಳನ್ನ ನಾವೇನ್ ಮಾಡೋಣ ಅಂದ್ರೆ ಬಿಡಿಸಿ, ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿ ಕೊಟ್ಟಿರುವಂತಹ ಕೆಲವು ಲೆಕ್ಕಗಳನ್ನ ಏನ್ ಮಾಡೋಣ ಅಂದ್ರೆ ಅವು ಹಿಂದಿನ ಸಿಲೆಬಸ್ಗೆ ಸಂಬಂಧಪಟ್ಟಂತ ಲೆಕ್ಕಗಳು, ಅವುಗಳನ್ನು ಕೂಡ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಲೆಕ್ಕವನ್ನ ನೋಡೋಣ. ಯಾವ್ದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಇದು ಮೊದಲನೇ ಲೆಕ್ಕ. ವಿದ್ಯುತ್ ಸಾಮರ್ಥ್ಯವನ್ನ ಅಭ್ಯಾಸ ಮಾಡಿದೀವಿ, P=VI ಅಂತ. ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕ ಏನಪ್ಪಾ ಅಂದ್ರೆ, ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ಶಕ್ತಿಯನ್ನು, ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನ ಬಳಸುತ್ತದೆ. ವೋಲ್ಟೇಜ್ 220 ವೋಲ್ಟ್ ಆಗಿದ್ದು, ಈ ಎರಡೂ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ ಐ ಅನ್ನ ಕಂಡುಹಿಡಿ ಅಂತ ಹೇಳ್ತಾರೆ, ರೋಧವನ್ನ ಆರ್ ಅನ್ನ ಕಂಡುಹಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಏನ್ ಕಂಡುಹಿಡಿಯನಪ್ಪ ಅಂದ್ರೆ ಗರಿಷ್ಠ ತಾಪಮಾನದಲ್ಲಿ ಏನಪ್ಪಾ ಅಂದ್ರೆ ಉಂಟಾಗುವಂತಹ ವಿದ್ಯುತ್ ಪ್ರವಾಹ. ಗರಿಷ್ಠ ತಾಪಮಾನದಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ I=? ಆಮೇಲೆ ಉಂಟಾಗುವಂತಹ ರೋಧ R=? ಆಮೇಲೆ ನಾವು ಈಗಾಗಲೇ ಏನ್ ಮಾಡಿದ್ದೇವೆ ಅಂದ್ರೆ ಹಿಂದಿನ ಕ್ಲಾಸ್ಗಳಲ್ಲಿ ಒಂದು ಸೂತ್ರವನ್ನ ಅಭ್ಯಾಸ ಮಾಡಿದ್ವಿ ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ, P=VI ಅಂತ. ಆದ್ರೆ ಇಲ್ಲಿ V ಕಂಡುಹಿಡಿ, ಇದು I ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ಸೂತ್ರ ಏನಾಗ್ತದ ಅಂದ್ರೆ ಐಟರ್ ಆಗ್ತದ. ಸೂತ್ರ ಏನಾಗ್ತದ? V ಡಿನಾಮಿನೇಟರ್ ಬರ್ತದ, I=P/V. ಹಾಗಾದ್ರೆ I=P/V ಅಂತ ತಗೊಳ್ತೀನಿ. ಹಾಗಾದ್ರೆ P ಎಷ್ಟಿದೆ? ಮೊದಲನೇ ಕೇಸಲ್ಲಿ ಗರಿಷ್ಠ ತಾಪಮಾನದಲ್ಲಿ P ಎಷ್ಟಿದೆ? 840 ವ್ಯಾಟ್. ಗರಿಷ್ಠ ತಾಪಮಾನದಲ್ಲಿ ಎಷ್ಟಿದೆ? 840 ವ್ಯಾಟ್, ಹೌದಾ? ಆಮೇಲೆ ವಿಭವಾಂತರ ಎಷ್ಟಿದೆ? V=220 ವೋಲ್ಟ್. 220 ವೋಲ್ಟ್. ಇದೆಲ್ಲ ಏನಪ್ಪಾ ಅಂದ್ರೆ ಅವ್ರು ಕೊಟ್ಟಂತಹ ದತ್ತಾಂಶಗಳು. ಇನ್ನ I=P/V ಅಲ್ಲಿ ನಾವು ಏನು ಇರುವಂತ ವ್ಯಾಲ್ಯೂಸ್ ಅನ್ನು ತಗೊಂಡು 840 ಡಿವೈಡೆಡ್ ಬೈ 220. 840 ಡಿವೈಡೆಡ್ ಬೈ 220, ಹೌದಾ? 0 ಏನಾಗ್ತದ? ಕ್ಯಾನ್ಸಲ್ ಆಗ್ತದ. 22 4 88 ಹೋಗೋದಿಲ್ಲ. ಹಾಗಾದ್ರೆ 22 1 22 3, ಹೌದಾ? ಹಾಗಾದ್ರೆ 84ರಲ್ಲಿ ಎಷ್ಟು? 66ನ ತೆಗಿಬೇಕು. 14ರಲ್ಲಿ 6 ಹೋದ್ರೆ 8, ಒಂದು ಕೈಲ. ಹಾಗಾದ್ರೆ 18 180. ಹಾಗಾದ್ರೆ 22
ಡಿವೈಡ್ ಬೈ 220 0 ಏನಾಯ್ತು ಅಂದರೆ ಕ್ಯಾನ್ಸಲ್ ಆಯಿತು. ಹಾಗಾದರೆ 22 4 88 ಹೌದಾ, 84 ಇದೆ, ಅದಕ್ಕೆ ಕಡ್ದು ಹೋಗೋದಿಲ್ಲ, ಅದಕ್ಕೆ 3 ತೊಗೊಂಡೆ. 22 6 ಸಾರಿ 22 3 66 ಹೌದಾ. ಹಾಗಾದರೆ 84ರಲ್ಲಿ 66 ತಗೋತಾರೆ 18 ಬರ್ತದೆ, ಒಂದು 0 ತೊಗೋತೀನಿ. ಹಂಗೆ ಇನ್ನು 22 ಎಷ್ಟಲೇಪ್ಪ ಅಂದರೆ 22 5 ಎಷ್ಟಾಗ್ತದೆ 110. 22 5 110 110 166 176. ಹಾಂ 176 ಅಂದರೆ 8 ಎಷ್ಟಲೇ 8 3.8 ಹೌದಾ. 3.8 ಆಯಿತು. ಹಾಗಾದರೆ ಉಳಿತೆಷ್ಟು 8 22 8 161 ಆಮೇಲೆ 16 176 ಹೌದಾ. ಹಾಗಾದರೆ ಎಷ್ಟು ಉಳಿತು 0 4 0 4 ಉಳಿತು ಹೌದಾ. 40 ಅಂತ ಮಾಡ್ಕೋತೀನಿ. ಹಾಗಾದರೆ 22 1 3.81 ಹಾಗಾದರೆ I is equal to 3.81 ಆಂಪಿಯರ್ 3.81 ಆಂಪಿಯರ್ ಹೌದಾ. ಏನೋ ಲೆಕ್ಕದಲ್ಲಿ ವಿದ್ಯುತ್ ಪ್ರವಾಹನು ಕೇಳಿದಾರೆ, ರೋಧನು ಕೇಳಿದ್ದಾರೆ. ಹಾಗಾದರೆ ರೋಧವನ್ನು ಕಂಡುಹಿಡಲಿಕ್ಕೆ ನಾವು ಬಳಸುವಂಥ ಸೂತ್ರ ಯಾವುದಪ್ಪ ಅಂದರೆ R is equal to V by I. R is equal to V by I. V ಎಷ್ಟಿದೆ 220 ಡಿವೈಡೆಡ್ ಬೈ 3.81. ಹಾಗಾದರೆ ರೋಧ ಎಷ್ಟು ಬರ್ತದಪ್ಪ ಡೈರೆಕ್ಟ್ ನಾನು ಕ್ಯಾಲ್ಕುಲೇಟ್ ಮಾಡೋಂಥ ಆನ್ಸರ್ಸ್ನ ಇಟ್ಟಿರ್ತೀನಿ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಎಷ್ಟಪ್ಪ ಅಂದರೆ 57.60 ಓಮ್ 57.60 ಓಮ್. ಹಾಗಾದರೆ ಏನಪ್ಪ ಅಂದರೆ ಗರಿಷ್ಠ ತಾಪದಲ್ಲಿ ಇಸ್ತ್ರಿ ಪೆಟ್ಟಿಗೆಯ ಏನು ಕಂಡುಹಿಡಿದ್ವಿ ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಕಂಡುಹಿಡಿದ್ವಿ. ಇನ್ನು ಕನಿಷ್ಠ ತಾಪದಲ್ಲಿ ಯಾವುದರಲ್ಲಿ ಕನಿಷ್ಠ ತಾಪದಲ್ಲಿ ಏನು ಕಂಡುಹಿಡಿಬೇಕು ವಿದ್ಯುತ್ ಪ್ರವಾಹ. ಕನಿಷ್ಠ ತಾಪದಲ್ಲಿ ಇಸ್ತ್ರಿ ಪೆಟ್ಟಿಗೆಯ ವಿದ್ಯುತ್ ಪ್ರವಾಹ ಆಮೇಲೆ ರೋಧವನ್ನು ಕಂಡುಹಿಡಬೇಕು. ಹಾಗಾದ್ರೆ ಕನಿಷ್ಠ ತಾಪದಲ್ಲಿ ಅವ್ರು ಕೊಟ್ಟಂತ ದತ್ತಾಂಶಗಳು ಏನೇನಿದಾವ ಹೌದಾ. ಏನಪ್ಪ ಅಂದ್ರೆ P is equal to 840 ವ್ಯಾಟ್ ಇತ್ತು ಯಾವಾಗ ಗರಿಷ್ಠ ತಾಪದಲ್ಲಿ. ಕನಿಷ್ಠ ತಾಪದಲ್ಲಿ ಎಷ್ಟಿದೆ 360 ವ್ಯಾಟ್ ಸಾಮರ್ಥ್ಯ ಇದೆ. 360 ವ್ಯಾಟ್ ಸಾಮರ್ಥ್ಯ ಇದೆ. ಆಮೇಲೆ ವಿಭವಾಂತರ ಸೇಮ್ ಆಸ್ ಇಟ್ ಇಸ್ ಇರ್ತದೆ. ಎಷ್ಟು V is equal to 220 ವೋಲ್ಟ್. ಸೇಮ್ ಫಾರ್ಮುಲಾ ಮತ್ತೆ ಯೂಸ್ ಮಾಡಬೇಕು. ಯಾವುದು I is equal to P by V. P ಎಷ್ಟಿದೆ 360 ವ್ಯಾಟ್ ಡಿವೈಡೆಡ್ ಬೈ 220 ವೋಲ್ಟ್ ಹೌದಾ. ಹಾಗಾದ್ರೆ ಎಷ್ಟು ಬರ್ತದಪ್ಪ ಅಂದರೆ 1.64 ಆಂಪಿಯರ್. 1.64 ಆಂಪಿಯರ್ ಡೈರೆಕ್ಟ್ ವ್ಯಾಲ್ಯೂಸ್ ಸರ್ ಹೆಂಗಿಟ್ರು ಇದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೋತದೆ ನಾನು ಮಾಡಿದ್ದೀನಿ ಆಲ್ರೆಡಿ, ಅದನ್ನು ವ್ಯಾಲ್ಯೂಸ್ ಇಡ್ತಾ ಇದ್ದೀನಿ, ನೀವು ಚೆಕ್ ಮಾಡಿ ನೋಡಿ. ಓಕೆ 1.64 ಆಂಪಿಯರ್. ಹಾಗಾದ್ರೆ ಏನು ಇಲ್ಲಿ ಕನಿಷ್ಠ ತಾಪದಲ್ಲಿ ಉಂಟಾಗುವಂಥ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದ್ವಿ. ಇನ್ನು ವಿದ್ಯುತ್ ರೋಧವನ್ನು ಕೂಡ ಕಂಡುಹಿಡಿಯಬೇಕು. ಅಂದರೆ ವಿದ್ಯುತ್ ರೋಧಕ್ಕೆ ಬಳಸುವಂಥ ಸೂತ್ರ ಯಾವುದು R is equal to V by I. R is equal to V by I. ಹಾಗಾದ್ರೆ V ಎಷ್ಟಿದೆ 220 ವಿಭವಾಂತರ. I ಎಷ್ಟಿದೆ 1.64 ಆಂಪಿಯರ್. ಹಾಗಾದ್ರೆ ಎಷ್ಟು 134.15 ಓಮ್. 134.15 ಓಮ್. ಹಾಗಾದ್ರೆ ರೋಧ ಇಲ್ಲಿ R is equal to 57.60 ಓಮ್ ಹೌದಾ. ಇಲ್ಲಿ ರೋಧ R is equal to 134.15 ಓಮ್. ಹಂಗಾದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು ಗರಿಷ್ಠ ತಾಪದಲ್ಲಿ 840 ವ್ಯಾಟ್ ಶಕ್ತಿಯನ್ನ ಕನಿಷ್ಠ ತಾಪದಲ್ಲಿ 360 ವ್ಯಾಟ್ ಶಕ್ತಿಯನ್ನ ಬಳಸ್ತದ. ಹಾಗಾದ್ರೆ ಈ ಎರಡೂ ಕೇಸ್ನಲ್ಲಿ ವಿಭವಾಂತರ ಸೇಮ್. ವಿಭವಾಂತರ 220 ವೋಲ್ಟ್. ಈ ಎರಡೂ ಸಂದರ್ಭಗಳಲ್ಲಿ ಉಂಟಾಗುವಂತ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿದ್ವಿ. ಈ ಎರಡೂ ಸಂದರ್ಭಗಳಲ್ಲಿ ಉಂಟಾಗುವಂತ ಏನ್ ಮಾಡಿದ್ವಿ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿದ್ವಿ. ಅದರ ಜೊತೆಗೆ ಏನ್ ಕಂಡುಹಿಡಿದ್ವಿ ವಿದ್ಯುತ್ ರೋಧವನ್ನು ಕಂಡುಹಿಡಿದ್ವಿ. ಕನಿಷ್ಠ ತಾಪದಲ್ಲೂ ಗರಿಷ್ಠ ತಾಪದಲ್ಲೂ ಕನಿಷ್ಠ ತಾಪದಲ್ಲಿ 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ. ರೋಧಕದ ನಡುವಿನ ಏನ್ ಮಾಡ್ರಿ ವಿಭವಾಂತರವನ್ನ ಕಂಡುಹಿಡಿಯಿರಿ. ಅಂದ್ರೆ V is equal to ಕ್ವಶನ್ ಮಾರ್ಕ್. ವಿಭವಾಂತರವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ.
ಹಾಗಾದ್ರೆ ಕೊಟ್ಟಂತ ದತ್ತಾಂಶಗಳಲ್ಲಿ ರೋಧ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಎಷ್ಟಿದೆ 4 ಓಮ್. ಆಮೇಲೆ ಪ್ರತಿ ಸೆಕೆಂಡ್ಗೆ ಉಂಟಾಗುವಂತ ಉಷ್ಣ ಶಕ್ತಿಯನ್ನು ಕೊಟ್ಟಿದ್ದಾರೆ, ಉಷ್ಣ ಶಕ್ತಿ ಎಚ್ ಎಷ್ಟು 100 ಜೌಲ್. ಆಮೇಲೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ, ಅದಕ್ಕೆ ಒಂದು ಅಂಶ ಮಿಸ್ಸಿಂಗ್ ಇದೆ, ಯಾವುದು ವಿದ್ಯುತ್ ಪ್ರವಾಹ. ಅದಕ್ಕೆ ಮೊದಲು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾಗ್ತದೆ. ಅದನ್ನ ವಿದ್ಯುತ್ ಪ್ರವಾಹವನ್ನು ಏನ್ ಮಾಡ್ಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ. ಹಾಗಾದ್ರೆ ನಮ್ಗೆ ಈಗಾಗಲೇ ಜೌಲನ ನಿಯಮದಲ್ಲಿ ಒಂದು ಸೂತ್ರವನ್ನು ಅಭ್ಯಾಸ ಮಾಡಿದ್ವಿ. ಜೌಲನ ನಿಯಮದ ಸೂತ್ರ ಏನು, H = I² RT. ಇದನ್ನ ವ್ಯಾಖ್ಯಾನಿಸಿ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರ, ಇದು ವೆರಿ ಇಂಪಾರ್ಟೆಂಟ್ ಸೂತ್ರ ಅಂತ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಹಾಗಾದ್ರೆ ಈ ಸೂತ್ರ ಇಲ್ಲಿ ಅಲ್ಟ್ರಾ ಐ ಕಂಡುಹಿಡಿಬೇಕಾಗಿದೆ ಮೊದಲು ನಾವು. ಹಾಗಾದ್ರೆ ಐನ ಕಂಡುಹಿಡಿಬೇಕಾದ್ರೆ ಸೂತ್ರ ಏನಾಗ್ತದೆ, ಅಲ್ಟ್ರಾ ಆಗ್ತದೆ. ಏನು ಅಲ್ಟ್ರಾ ಆಗ್ತದೆ, ಈಗ = I² ಇದೆ, ಆಸ್ ಇಟ್ ಇಸ್ ತಕ್ಕೋತೀನಿ. ಈ RT ಏನಿದೆಲ್ಲ ನ್ಯೂಮರೇಟರ್ ಇದೆ, ಇದನ್ನ ಡಿನಾಮಿನೇಟರ್ ತರ್ತೀನಿ, RT. ಆಮೇಲೆ H ಆಸ್ ಇಟ್ ಇಸ್, ಹೌದಾ, H ಆಸ್ ಇಟ್ ಇಸ್. ಅಥವಾ ಇದನ್ನೇ ಸೂತ್ರವನ್ನ ನಾನು ಹಿಂಗೂ ಬರ್ಕೋಬೋದಲ್ಲ, ಏನು I² = H/RT. ನೋಡ್ರಿ ಸೇಮ್ ಏನಿತ್ತು ಅದನ್ನೇ ಅಲ್ಟ್ರಾ ಮಾಡೋಗೋಸ್ಕರ, ಪರಿವರ್ತನೆ ಮಾಡೋಗೋಸ್ಕರ ನಾನು ಮಾಡೋದಂದ್ರೆ H/RT = I² ಮಾಡ್ಕೊಂಡೆ. ಇದನ್ನೇನು ಮಾಡ್ತೀನಿ, I² = H/RT ಅಂತ. ಹಾಗಾದ್ರೆ ಏನು ಈ ಸೂತ್ರ ಏನಾಗ್ತದೆ ಅಂದ್ರೆ I √H/RT ಅಂತ ಆಗ್ತದೆ. I² ಇತ್ತು, ಅದನ್ನ ಸ್ಕ್ವೇರ್ನ ಆ ಕಡೆ ಹಾಕಿದಾಗ ಏನಾಗ್ತದೆ, ರೂಟ್ ಆಗ್ತದೆ. I √H/RT. ಹೌದಾ. ಇನ್ನು ಈ ಸೂತ್ರದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಐ ಬಂತಲ್ಲ, ಐ ಕಂಡು ಹಿಡಿಬೇಕಾಗಿದೆ, ಐ ಬಂತು. ಇನ್ನು ಐ ಕಂಡು ಹಿಡಿಬೇಕಾಗಿದೆ, ಐನಲ್ಲಿ ನಾವು ವ್ಯಾಲ್ಯೂಸ್ ಅನ್ನು ತುಂಬೋಣ. I √H ಎಷ್ಟಿದೆ 100 ಜೌಲ್ ಡಿವೈಡೆಡ್ ಬೈ R ಎಷ್ಟಿದೆ 4. ಆಮೇಲೆ T ಎಷ್ಟಿದೆ, ವೇಳೆ ಒಂದನ್ನು ಪರಿಗಣಿಸಲಿಲ್ಲ. ಏನಪ್ಪಾ ಅಂದ್ರೆ ಪ್ರತಿ ಸೆಕೆಂಡಿಗೆ ಅಂದ್ರೆ T = 1 ಸೆಕೆಂಡ್. T = ಎಷ್ಟು, 1 ಸೆಕೆಂಡ್. ಪ್ರತಿ ಸೆಕೆಂಡ್ ಏನು ಕೊಟ್ಟಿದ್ದಾರೆ ಅಂದ್ರೆ T = 1 ಸೆಕೆಂಡ್. ಹಾಗಾದ್ರೆ ಇಂಟು 1 ಸೆಕೆಂಡ್ ಅಂತ ತಗೋತೀನಿ. ಹಾಗಾದ್ರೆ I √100 × 1, ಸಾರಿ ಇದು ಏನೋ 100 / 4 × 1 4. ಹಾಗಾದ್ರೆ 100 / 4 ಏನಿದೆಯಲ್ಲ, ಒಂದಲೇ 25. I √25 ಅಂತು. ಹಾಗಾದ್ರೆ I √25 ಇದನ್ನು ರೂಟು ಏನೋ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂತು, 5 ಆಂಪಿಯರ್. 5 × 25. ಹಾಗಾದ್ರೆ ಏನು ಮಾಡ್ತೀನಿ, ರೂಟನ್ನು ತೆಗೆದು ಬಿಡ್ತೀನಿ. 5² ಏನಿತ್ತಲ್ಲ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ತೀನಿ. ಎಷ್ಟು ಉಳಿತು, 5 ಆಂಪಿಯರ್. ನಮ್ಗೇನು ಸಿಕ್ತು, ವಿದ್ಯುತ್ ಪ್ರವಾಹ ಸಿಕ್ತು. ಇನ್ನೇನು ಕಂಡುಹಿಡಿಬೇಕು, ವಿಭವಾಂತರವನ್ನು ಕಂಡುಹಿಡಿಬೇಕು. ವಿಭವಾಂತರ ಕಂಡುಹಿಡಿಯಲಿಕ್ಕೆ ನಾವು ಬಳಸುವಂತ ಸೂತ್ರ ಯಾವುದು, R = V/I, ಓಮ್ನ ನಿಯಮದ ಸ್ಟ್ಯಾಂಡರ್ಡ್ ಸೂತ್ರ. ಹಾಗಾದ್ರೆ ವಿ ಕಂಡುಹಿಡಿಬೇಕಾದ್ರೆ ಏನಾಗ್ತದೆ, V = IR ಅಂತ ಆಗ್ತದೆ. ವಿ ಕಂಡುಹಿಡಿಬೇಕಾಗಿದೆ, ಡಿನಾಮಿನೇಟರ್ ಇರುವಂತ ಐ ನ್ಯೂಮರೇಟರ್ ಹೋಗ್ತದೆ. ಹಾಗಾದ್ರೆ ಏನಾಗ್ತದೆ, V = IR. ಹಾಗಾದ್ರೆ ಇಲ್ಲಿ V = IR ಅನ್ನೋ ಸೂತ್ರವನ್ನು ನಾನು ಬಳಸ್ತೀನಿ. V = I ಎಷ್ಟಿದೆ 5 ಆಂಪಿಯರ್ ಇಂಟು R ಎಷ್ಟಿದೆ 4 ಓಮ್. V = ಎಷ್ಟು 20 ವೋಲ್ಟ್. V = ಎಷ್ಟು, ವಿಭವಾಂತರ ಆ ಎರಡು ತುದಿಗಳ ನಡುವಿನ ವಿಭವಾಂತರ ಎಷ್ಟು, ರೋಧಕದ ನಡುವಿನ ವಿಭವಾಂತರ 20 ವೋಲ್ಟ್. ವೆರಿ ಸಿಂಪಲ್ ಆದಂತ ಲೆಕ್ಕ. ಇನ್ನು ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿ ಯಾವುದು, ಜೌಲನ ಉಷ್ಣೋತ್ಪಾದನಾ ನಿಯಮ ಆದ ಮೇಲೆ ಒಂದು ಟೆಕ್ಸ್ಟ್ ಬುಕ್ ಮಿಡಲ್ ಒಂದು 5 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಆ ಲೆಕ್ಕಗಳನ್ನು ಬಿಡಿಸೋದು ಹಾಗೆ ಉಳಿದಿದೆ. ಆಮೇಲೆ ಏನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯ ಆದ ನಂತರ ಒಂದು ಕ್ವಶನ್, ಒಂದು 2 ಲೆಕ್ಕ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ 8 ಕ್ವಶನ್ಸ್ ಉಳಿದಿದ್ದಾವೆ. ನೆಕ್ಸ್ಟ್ ಕ್ಲಾಸಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ, ಹೌದಾ, ಶಕ್ತಿಯ ಬಳಕೆಯ ದರವನ್ನೇ ಏನು ಕರಿತೀವಿ, ಸಾಮರ್ಥ್ಯ. ಅದನ್ನು ಅಭ್ಯಾಸ ಮಾಡಬೇಕಾದ್ರೆ ಏನು ಮಾಡೋಣ ಅಂದರೆ ಆ 8 ಕ್ವಶನ್ಸನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಹೌದಾ. ನಿಮಗೆ ಇವೇನಾದರೂ ಹೆಲ್ಪ್ಫುಲ್ ಅನಿಸ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಹಾಕೋದನ್ನ, ನಾನು ಲಾಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳೋದನ್ನ ಮರ್ತಿದ್ದೆ, ಹೌದಾ. ನಾನು ಪ್ರತಿ ಸಲ ನಿಮ್ಗೆ ಏನು ಮಾಡ್ತೀನಿ ಅಂದರೆ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹಾಕುವಂಥ ಕೆಲಸ ಮಾಡಿರಿ. ಯಾಕಂದರೆ ನಿಮ್ಮ ಡೌಟ್ಸು ನನ್ನ ಮತ್ತೇನು ಮಾಡ್ತಾವೆ ಅಂದರೆ ಮತ್ತೊಂದು ಸ್ವಲ್ಪ ಹೊರಗೆ ಹಚ್ಚಿ, ಹೌದಾ, ಮತ್ತೊಂದು ಸ್ವಲ್ಪ ಹೊರಗೆ ಹಚ್ಚಿ ಅಧ್ಯಯನ ಮಾಡೋ ಹಾಗೆ ಮಾಡ್ತಾವ, ಹೌದಾ. ಒಂದು ಸ್ವಲ್ಪ ನನಗೂ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ 9481035821 ಇದು ನನ್ನ ನಂಬರ್, ಹೌದಾ. ಏನಾದರೂ ಡೌಟ್ಸ್ ಇದ್ದರೆ ಕೇಳುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.